ಜೆಡಿಎಸ್ಗೆ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಸಿದ್ದು ಹೊರತಾಗಿ ಬೇರೆಯವರು ಸ್ಪರ್ಧೆ ಮಾಡಿದ್ರು ಕೂಡ ಗೆಲುವು ಕಷ್ಟ ಇದೆ. ಜೆಡಿಎಸ್ ಭದ್ರಕೋಟೆ ಮತ್ತಷ್ಟು ಭದ್ರ ಆಗುತ್ತಾ ಅನ್ನೋ ಲೆಕ್ಕಾಚಾರ. ಯಾವ ತರ ಅಂದ್ರೆ ಬಹುತೇಕ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಕಡೆಗೆ ವಲಸೆ ಬರಬಹುದು. ಈಗಾಗಲೇ ಅಲ್ಪಸಂಖ್ಯಾತರನ್ನ ಓಲೈಸಿದ್ದಾರೆ ಸಿಎಂ ಶ್ರೀನಾಥ್ ಅವರು. ಒಕ್ಕಲಿಗ, ದಲಿತ, ಮುಸ್ಲಿಂ ಮತಗಳು ಜೆಡಿಎಸ್ ಪಕ್ಷಕ್ಕೆ ಫಿಕ್ಸ್ ಅನ್ನೋ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಸಿದ್ದರಾಮಯ್ಯ ಕೋಲಾರಕ್ಕೆ ಬರದೇ ಇದ್ರೆ ಜೆಡಿಎಸ್ಗೆ ಬಂಪರ್. ಬಹುತೇಕ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಕಡೆಗೆ ವಲಸೆ ಹೋಗೋದಕ್ಕೆ ಈಗ ಪ್ಲಾನ್ ಅಲ್ಲಿ ಇದ್ದಾರಂತೆ. ಆ ನಿಟ್ಟಿನಲ್ಲಿ ಸಿಎಂ ಶ್ರೀನಾಥ್ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ಅಲ್ಲಿಗೆ ಕೋಲಾರದಲ್ಲಿ ಕಾಂಗ್ರೆಸ್ ಡಮ್ಮಿ ಮಾಡಿದ್ರೆ ಬಿಜೆಪಿ ಲೆಕ್ಕಕ್ಕಿಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ರೆ ಜೆಡಿಎಸ್ ಸಖತ್ ಸ್ಟ್ರಾಂಗ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಸಿಎಂ ಶ್ರೀನಾಥ್ ಅವರು ಇದ್ದಾರೆ. ಯರಗೋಳು ನೀರಿನ ಯೋಜನೆ, ಶುದ್ಧ ಕುಡಿಯುವ ನೀರಿನ ಯೋಜನೆ, ಕೆಸಿ ವ್ಯಾಲಿ ನೀರಾವರಿಗೆ ಟೋಟಲ್ಗೆ. ಇದೇ ವಿಚಾರವಾಗಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಆಲ್ರೆಡಿ ಲೈನ್ ಅಲ್ಲಿ ಕನೆಕ್ಟೆಡ್ ಇದ್ರು ನಮ್ಮ ರಿಪೋರ್ಟರ್ ರಘುರಾಜ್. ಈಗ ಸಿಎಂ ಶ್ರೀನಾಥ್ ಅವರ ಲೆಕ್ಕಾಚಾರಗಳು ಏನೇನು, ಒಂದಿಷ್ಟು ರಾಜಕೀಯವಾಗಿ ತಂತ್ರಗಾರಿಕೆಯನ್ನ ಅಫ್ಕೋರ್ಸ್ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ನಾನು ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿ ಘೋಷಣೆ ಮಾಡಿ ಬೇರೆ ಕ್ಷೇತ್ರ ಆಯ್ಕೆ ಮಾಡ್ಕೊಂಡ್ರೆ ಯಾವ ತರ ಪ್ಲಸ್ ಜೆಡಿಎಸ್ಗೆ? ಶರ್ಮಿಳಾ ಶೆಟ್ಟಿ ಏನು ಸಿದ್ದರಾಮಯ್ಯ ನಂತರ ದೊಡ್ಡ ನಾಯಕರು ಕೋಲಾರದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಒಂದು ಘೋಷಣೆ ಮಾಡಿದ ನಂತರ ಈಗ ಸಾಕಷ್ಟು ನಡುಕ ಉಂಟಾಗಿತ್ತು ಬಿಜೆಪಿ ಮತ್ತೆ ಜೆಡಿಎಸ್ ಪಾಳ್ಯದಲ್ಲಿ. ಆದ್ರೆ ಮೊದಲ ಬಾರಿಗೆ ಕೋಲಾರದಿಂದ ಸ್ಪರ್ಧೆ ಮಾಡ್ತಾ ಇರುವಂತಹ ಸಿಎಂ ಶ್ರೀನಾಥ್ ಅವರ ಪರಿಸ್ಥಿತಿ ಮುಂದೆ ಏನಾಗ್ತಾ ಇತ್ತು ಅಂತಕ್ಕಂಥ ಚರ್ಚೆ ಕೂಡ ಆಗ್ತಾ ಇತ್ತು. ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಅಲ್ಪಸಂಖ್ಯಾತ ಮತ್ತೆ ದಲಿತ ಮತಗಳನ್ನ ನಂಬಿಕೊಂಡು ಕೋಲಾರ ಕ್ಷೇತ್ರಕ್ಕೆ ಬಂದಿದ್ರು. ಬಹುತೇಕ ಅಲ್ಪಸಂಖ್ಯಾತ ಮತಗಳು ಕೂಡ ಕಾಂಗ್ರೆಸ್ ಪರವಾಗಿ ಇತ್ತು, ದಲಿತರ ಮತಗಳು ಕೂಡ ಕಾಂಗ್ರೆಸ್ ಪರವಾಗಿ ಇತ್ತು ಅಂತ ಹೇಳ್ಬೋದು. ಮತ್ತೆ ಹಿಂದುಳಿದ ವರ್ಗದ ಮತ್ತೆ ಕೆಲವೊಂದು ಮೇಲ್ವರ್ಗದ ಮತಗಳು ಕೂಡ ಬಿಜೆಪಿ ಪರವಾಗಿತ್ತು. ಮತ್ತೆ ಒಕ್ಕಲಿಗ ಸಮುದಾಯದ ಮತಗಳು ಎಲ್ಲವೂ ಕೂಡ ಜೆಡಿಎಸ್ ಪರವಾಗಿತ್ತು ಅಂತಾನೆ ಒಂದು ಲೆಕ್ಕಾಚಾರ ಎದುರಾಗಿತ್ತು. ಆದ್ರೆ ಸಿದ್ದರಾಮಯ್ಯ ಅವರು ಇವಾಗ ಕಣದಿಂದ ಹಿಂದೆ ಸರಿಯುವಂತ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಈಗ ಆ ಒಂದು ಪ್ಲಸ್ ಪಾಯಿಂಟ್ ಖಂಡಿತವಾಗ್ಲೂ ಜೆಡಿಎಸ್ ಪಕ್ಷಕ್ಕೆ ಆಗುತ್ತೆ. ಮತ್ತೆ ಕುರುಬ ಸಮುದಾಯದ ಮತಗಳು ಇಲ್ಲಿ ಏನು ವರ್ತೂರ್ ಪ್ರಕಾಶ್ ಕಡೆಗೆ ವಾಲುತ್ತಾ ಅಂತಕ್ಕಂಥ ಒಂದು ಚರ್ಚೆ ಕೂಡ ಈಗ ಎದುರಾಗ್ತದಂಥದ್ದು. ಯಾಕಂದ್ರೆ ಹಿಂದೆ ಸಿದ್ದರಾಮಯ್ಯನವರು ಕುರುಬ ಸಮುದಾಯದ ಪ್ರಬಲ ನಾಯಕರಿದ್ರು. ಅವರು ಕೋಲಾರದಲ್ಲಿ ಕಂಟೆಸ್ಟ್ ಮಾಡಿದ್ರೆ ಬಹುತೇಕ ಕುರುಬ ಸಮುದಾಯದ ಮತಗಳು ಸಿದ್ದರಾಮಯ್ಯಗೆ ಹೋಗುವ ಚಾನ್ಸಸ್ ಇತ್ತು. ಆದ್ರೆ ಈಗ ಆ ಒಂದು ಮತಗಳೇನಿದೆ ಅದು ವರ್ತೂರ್ ಪ್ರಕಾಶ್ ಕಡೆಗೆ ವಾಲುತ್ತಾ ಅಂತಕ್ಕಂಥ ಒಂದು ಚರ್ಚೆ ಕೂಡ ಈಗ ಇರುವಂತದ್ದು. ಆದ್ರೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಂತಹ ಜೆಡಿಎಸ್ ನಾಯಕರಿದ್ದಾರೆ, ಅವರು ಒಂದು ಅತಂತ್ರ ಪರಿಸ್ಥಿತಿಯಲ್ಲಿ ಇದ್ದಾರೆ. ಈಗ ಸ್ವತಃ ನಿನ್ನೆ ಶಾಸಕ ಶ್ರೀನಿವಾಸ್ ಗೌಡ ಹೇಳಿದ್ರು, ನಾನು ಸಿದ್ದರಾಮಯ್ಯ ನಂಬ್ಕೊಂಡಿದ್ವಿ, ಅವರು ಕೋಲಾರಕ್ಕೆ ಬರ್ತಾರೆ ಅಂತಕ್ಕಂಥ ಒಂದು ಬಹಳಷ್ಟು ನಂಬಿಕೆ ನಟ್ಟಿದ್ವಿ, ಕೋಲಾರದಲ್ಲಿ ಅವ್ರನ್ನ ಗೆಲ್ಸಿ ಮತ್ತೆ ಎರಡನೇ ಮುಖ್ಯಮಂತ್ರಿ ಮಾಡ್ತಾ ಇದ್ವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದೀಗ ಅವರು ಸಾಕಷ್ಟು ಬೇಸರಗೊಂಡಿದ್ದಾರೆ, ಅವರ ಬೆಂಬಲಿಗರು ಕೂಡ ಬೇಸರಗೊಂಡಿದ್ದಾರೆ. ಈಗ ಅವರು ಬಹುತೇಕರು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ಅವರು ಈಗ ಮತ್ತೆ ಜೆಡಿಎಸ್ ಪಕ್ಷಕ್ಕೆ ವಾಲುವಂತಹ ಸಾಧ್ಯತೆಗಳಿದೆ. ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ನಂಬ್ಕೊಂಡು ಸಿದ್ದರಾಮಯ್ಯ ನಂಬ್ಕೊಂಡು ಹೋಗಿದಂತಹ ಮತದಾರರಿದ್ದಾರೆ, ಅವರು ಕೂಡ ಈಗ ಅವರು ಒಂದು ಬೆಂಬಲ ಏನಿದೆ ಅವ್ರಿಗೆ ಜೆಡಿಎಸ್ ಪಕ್ಷಕ್ಕೆ ಸಿಗುವಂತ ಸಾಧ್ಯತೆ ಇರೋದ್ರಿಂದ ಈ ಒಂದು ಅಡ್ವಾಂಟೇಜ್ ಅನ್ನ ಈಗ ಸಿಎಂ ಶ್ರೀನಾಥ್ ಅವರು ತಗೊಳ್ಳಿಕ್ಕೆ ಮುಂದಾಗಿದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಕೂಡ ನಿರಂತರವಾಗಿ ಏನು ಜೆಡಿಎಸ್ ಪಕ್ಷವನ್ನು ತೊರೆದು ಹೋಗಿರತಕ್ಕಂಥ ಕಾಂಗ್ರೆಸ್ ನಾಯಕರನ್ನ ಅವರು ಕಾಂಟ್ಯಾಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಈಗ ಏನು ಸಿಎಂ ಇಬ್ರಾಹಿಂ ಅವರು ನಾಳೆ ಕೋಲಾರಕ್ಕೆ ಬರ್ತಾ ಇರೋದ್ರಿಂದ ಅವರ ಒಂದು ಸಮ್ಮುಖದಲ್ಲಿ ಆ ಒಂದು ಮುಖಂಡರನ್ನ ಮತ್ತೆ ಪಕ್ಷಕ್ಕೆ ಕರೆತರುವಂತಹ ಕೆಲಸ ಕೂಡ ಆಗ್ತಾ ಇದೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಕೋಲಾರ ಕ್ಷೇತ್ರವನ್ನ ಬಿಟ್ರೆ ಖಂಡಿತವಾಗ್ಲೂ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಒಂದು ಏನು ಅವರ ಒಂದು ಪಕ್ಷ ಸಂಘಟನೆ ಏನಿದೆ ಅದು ಮತ್ತೆ ಒಂದು ಹಿಂದಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಈ ಒಂದು ಪ್ಲಸ್ ಪಾಯಿಂಟ್ ನೇರವಾಗಿ ಜೆಡಿಎಸ್ ಪಕ್ಷಕ್ಕೆ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಒಕ್ಕಲಿಗ ಸಮುದಾಯದ ಅತಿ ಹೆಚ್ಚು ಮತಗಳು ಕೋಲಾರದಲ್ಲಿ ಕೂಡ ಇರೋದ್ರಿಂದ ಈಗ ಬಹುತೇಕರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೆಂಬಲನ ಕೊಡ್ತಾ ಇದ್ರು. ಈ ಒಂದು ನಿಟ್ಟಿನಲ್ಲಿ ಆ ಒಂದು ಅಡ್ವಾಂಟೇಜ್ ಈಗ ಜೆಡಿಎಸ್ ಪಕ್ಷಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಮತ್ತೆ ಈಗ ಬಿಜೆಪಿ ಪರಿಸ್ಥಿತಿ ಕೂಡ ಸಾಕಷ್ಟು ಭಿನ್ನವಾಗಿದೆ ಅಂತ ಹೇಳ್ಬೋದು. ಸಿದ್ದರಾಮಯ್ಯ ಸ್ಪರ್ಧೆಯಿಂದ ವರ್ತೂರ್ ಪ್ರಕಾಶ್ಗೆ ಸಾಕಷ್ಟು ಒಂದು ಆಘಾತ ಕೂಡ ಎದುರಾಗಿತ್ತು. ಈಗ ಅವರು ಕೂಡ ಕಣದಿಂದ ಹಿಂದೆ ಹೋಗೋ ಸಾಧ್ಯತೆ ಇರೋದ್ರಿಂದ ವರ್ತೂರ್ ಪ್ರಕಾಶ್ ಅವರು ಕೂಡ ಈ ಒಂದು ಅಡ್ವಾಂಟೇಜ್ ಅನ್ನು ತೆಗೆದುಕೊಳ್ಳಿಕ್ಕೆ ಸಾಕಷ್ಟು ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಶರ್ಮಿಳಾ ಶೆಟ್ಟಿ. ಥ್ಯಾಂಕ್ ಯು ರಘುರಾಜ್, ಈ ಕ್ಷಣದ ಅಪ್ಡೇಟ್ಸ್ಗೆ.